ವ್ಯಾಪಾರ ವ್ಯವಹಾರಗಳಿರುತ್ತೆ, ತುಂಬಾ ತೊಂದರೆ ಆಗ್ತಾ ಇರುತ್ತೆ. ಅಕ್ಕಪಕ್ಕದವರೇ ನಮ್ಗೆ ಸಹಿಸಲಾರ್ದಲೆ ಮಾಟ ಮಂತ್ರ ದೆವ್ವ ಪೀಡೆ ಪಿಶಾಚಿಗಳನ್ನ ಮಾಡಿಸಿ ನಮ್ಮ ಮೇಲೆ ಪ್ರಯೋಗ ಮಾಡಿರ್ತಕ್ಕಂಥದ್ದು. ಈ ವಾಮಾಚಾರಿಕ ಪ್ರಯೋಗಾದಿಗಳನ್ನ ಮಾಡೋರಿಗೆ ಒಂದಾನೊಂದು ದಿವಸ ನಿಮ್ಮ ಹೆಂಡತಿ ಮಕ್ಕಳಿಗೆ ನೀವು ಗ್ಯಾರಂಟಿ ಇರಲ್ಲ. ಯಾರು ಕೂಡ ಇಂಥ ಪ್ರಯೋಗಾದಿಗಳನ್ನ ಮಾಡಬೇಡಿ. ಒಂದು ಕಟ್ ಹೊಡಿಸಿ ಸಾಕು. ಭಾನುವಾರ ಶುಕ್ರವಾರ ಬಂದು ಒಂದು ಕಟ್ ಹೊಡಿಸಿ ನೀರಾಗಿಸ್ಕೊಂಡು ಅಮ್ಮನ ಪ್ರಸಾದ ತಗೊಂಡೋಗಿ ನಿಮ್ ಮನೆ ಒಳಗೆ ಸ್ಥಾಪನೆ ಮಾಡ್ಕೊಳ್ಳಿ ಸಾಕು. ಅಂತ ಸಮಸ್ಯೆಗಳು ಏನೇ ಇದ್ರು 100ಕ್ಕೆ 100 ವಾಸಿಯಾಗಿ ಹೋಗ್ತವೆ. ಇಷ್ಟಾರ್ಥ ನೆರವೇರಿಸಮ್ಮ ಓಂ ಭದ್ರಕಾಳಿಯೇ ನಮಃ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ. ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ, ತಿಪಟೂರು ತಾಲೂಕು, ಶೆಟ್ಟಿಗೆರೆ ರೋಡ್, ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ. ತಿಪಟೂರಿನಿಂದ ಕೇವಲ 3 ಕಿಲೋಮೀಟರ್ ಸಮೀಪದಲ್ಲಿದೆ. ಇಷ್ಟಾರ್ಥ ನೆರವೇರಿಸಮ್ಮ ಓಂ ಭದ್ರಕಾಳಿಯೇ ನಮಃ. ವೀಕ್ಷಕರೇ, ಈ ದೇವಸ್ಥಾನದಲ್ಲಿ ತಡೆ ಹೊಡೆಯುವುದು ತುಂಬಾ ವಿಶೇಷ. ತಡೆ ಅಂದರೆ ಏನು ಗೊತ್ತಾ ವೀಕ್ಷಕರೇ? ಒಬ್ಬ ಮನುಷ್ಯನ ಅಭಿವೃದ್ಧಿ ಕಾರ್ಯಗಳಲ್ಲಿ, ಭೂ ವ್ಯವಹಾರಗಳಲ್ಲಿ, ತಂತ್ರ ಮಂತ್ರ ಯಂತ್ರಗಳ ವಿಚಾರದಲ್ಲಿ, ವ್ಯಾಪಾರ ವ್ಯವಹಾರ, ಭೂತ ಪ್ರೇತ ಪಿಶಾಚಿಗಳ ವಿಚಾರದಲ್ಲಿ, ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಕುಟುಂಬ ಕಲಹ, ಪ್ರೀತಿ ಪ್ರೇಮ, ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗಬಾರದು ಎಂದು ಕೆಲವು ಕೆಟ್ಟ ಜನಗಳು, ಶತ್ರುಗಳು ಕಟ್ಟು ಹಾಕಿರುತ್ತಾರೆ, ಮಾಟ ಮಂತ್ರ ಮಾಡಿಸಿರುತ್ತಾರೆ. ಈ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡುವುದೇ ತಡೆ ಒಡೆಯುವುದು. ಶ್ರೀಕಾಳಿ ರುದ್ರಪೀಠದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪ್ರತ್ಯೇಕವಾಗಿ ತಡೆ ಹೊಡೆದು ಕಷ್ಟಗಳನ್ನ ನಿವಾರಣೆ ಮಾಡುತ್ತಿದ್ದಾರೆ. ಈ ತಡೆ ಒಡೆಯುವುದನ್ನು ಭದ್ರಕಾಳಿ ಅಮ್ಮನವರೇ ಖುದ್ದಾಗಿ ನಿಂತು ಸುಮಾರು ವರ್ಷಗಳಿಂದ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಬಂದಿದ್ದಾಳೆ. ಶರಣಾರ್ಥಿ ಎಲ್ಲ ನನ್ನ ಕಾಳಿಪೀಠದ ವೀಕ್ಷಕರಿಗೆ ಮತ್ತು ನನ್ನ ಮಾಧ್ಯಮದ ವೀಕ್ಷಕರಿಗೆಲ್ಲರೂ ಕೂಡ ಶರಣಾರ್ಥಿ. ವ್ಯಾಪಾರ ವ್ಯವಹಾರಗಳಿರುತ್ತೆ, ತುಂಬ ತೊಂದರೆ ಆಗ್ತಾ ಇರುತ್ತೆ. ಅಕ್ಕಪಕ್ಕದವರೇ ನಮಗೆ ಸಹಿಸಲಾರ್ದಲೆ ಮಾಟ ಮಂತ್ರ ದೆವ್ವ ಪೀಡೆ ಪಿಶಾಚಿಗಳನ್ನು ಮಾಡಿಸಿ ನಮ್ಮ ಮೇಲೆ ಪ್ರಯೋಗ ಮಾಡಿರ್ತಕ್ಕಂಥದ್ದು. ಅದು ಈ ಮಾಟದ ಬಕ್ಕೆಯ ರೂಪದಲ್ಲಿ ಗಾಯ ಗಪಟೆಗಳನ್ನು ಸೃಷ್ಟಿ ಮಾಡಿ ಎಲ್ಲಿ ಹೋದ್ರೂ ಹುಷಾರಾಗಲ್ಲ. ಯಾವ ಹಾಸ್ಪಿಟ್ಲಿಗೆ ತೋರಿಸಿದ್ರು ಕೂಡ ವಾಸಿ ಆಗಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರೂ ಕೂಡ ವಾಸಿ ಆಗದಲ್ಲೇ ಇರತಕ್ಕಂಥ ಸಮಸ್ಯೆಯಾಗಿ ಉಲ್ಬಣ ಆಗಿ ಹೋಗ್ಬಿಟ್ಟಿರ್ತದೆ. ಈ ವಾಮಾಚಾರಿಕ ಪ್ರಯೋಗಾದಿಗಳನ್ನು ಮಾಡೋರಿಗೆ ಒಂದಾನೊಂದು ದಿವಸ ನಿಮ್ಮ ಹೆಂಡತಿ ಮಕ್ಕಳಿಗೆ ನೀವು ಗ್ಯಾರಂಟಿ ಇರಲ್ಲ. ಯಾರು ಕೂಡ ಇಂಥ ಪ್ರಯೋಗಾದಿಗಳನ್ನು ಮಾಡಬೇಡಿ. ಯಾಕಪ್ಪ ಅಂತಂದರೆ ನಿಮ್ಮ ವಿದ್ವತ್ತನ್ನು, ನಿಮ್ಮ ಸಂಪಾದನೆಯ ವಿದ್ವತ್ತನ್ನು ಒಳ್ಳೆ ರೀತಿಯಾಗಿ ಬಳಸ್ಕೊಳ್ಳಿ. 10 ಜನಕ್ಕೆ ಒಳ್ಳೆ ವಿಚಾರಗಳನ್ನು ಕೊಡ್ತಾ ಅದೇ ವಿದ್ವತ್ತನ್ನು ಒಳ್ಳೆಯದನ್ನು ಮಾಡೋದಕ್ಕಾಗಿ ಬಳಸ್ಕೊಂಡಿದ್ದೇ ಆದರೆ ನಿಮ್ಮ ಸುತ್ತಮುತ್ತಲಿನ ಸಮಾಜವು ಚೆನ್ನಾಗಿರುತ್ತೆ, ನಿಮಗೂ ಆಯುಷ್ ಆರೋಗ್ಯ ಹೆಚ್ಚಾಗುತ್ತೆ, ನಿಮ್ಮ ಹೆಂಡತಿ ಮಕ್ಕಳಿಗೂ ಕೂಡ ಒಳ್ಳೆಯದಾಗತ್ತೆ.
ಇಲ್ಲಿ ಬಂದು ಹೇಳ್ಕೊಂತಾರಲ್ಲ, ಸ್ವಾಮಿ ಈಗ ನೋಡಿ ಅವರು ಬಾಂಬೆಯಿಂದ ಬಂದಿದ್ದಾರೆ, ಅವ್ರಿಗೆ ತನ್ನ ಹೆಂಡತಿಯ ಮಾಟದ ಬಕ್ಕೆಗಳಾಗಿ ಗಾಯಗಳಾಗಿ ಆಪ್ರೇಷನ್ಗಳೆಲ್ಲ ಆಗಿ ಅವರು ರವ ನರಕವನ್ನು ಅನುಭವಿಸ್ತಾ ಇದ್ದಾರೆ. ಕೈ ಕಾಲು ಉರಿ ಹಾಸ್ಪಿಟ್ಲಿಗೆ ತೋರಿಸಿದ್ರೆ ಸಾಕು ಅದು ಉಲ್ಬಣ ಆಗ್ತಕ್ಕಂಥದ್ದು. ಹಾಸ್ಪಿಟ್ಲ್ ಚಿಕಿತ್ಸೆ ಅವರಿಗೆ ಫಲಿಸ್ತಾನೇ ಇಲ್ಲ. ಉಲ್ಬಣ ಆಗಿ ಉರಿ ಹೊಡೆತಗಳು ಶುರುವಾಗ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರ ಇದ್ಕಿದ್ದಂಗೆ ಸ್ಟಾಪ್ ಆಗಿ ಹೋಗ್ತಕ್ಕಂಥದ್ದು, ಮನಸ್ಸು ಯಾವಾಗಲೂ ಚಂಚಲದಿಂದ ಕೂಡಿರ್ತಕ್ಕಂಥದ್ದು, ಒಬ್ಬ ವ್ಯಕ್ತಿ ಚೆನ್ನಾಗಿದ್ದನ್ನು ಕುಡಿಯೋದನ್ನು ಕಲಿಯುವಂಥದ್ದು, ಇನ್ನೊಂದು ಹೆಣ್ಣಿನ ಸಂಘವನ್ನು ಮಾಡುವಂಥದ್ದು ಕಲಿಯುವಂಥದ್ದು, ಕುಟುಂಬದಲ್ಲಿ ಹೆಂಡತಿ ಮಕ್ಕಳನ್ನು ಅಷ್ಟು ಪ್ರೀತಿಯಾಗಿ ನೋಡ್ತಾ ಇರ್ತಾನೆ, ಆದರೆ ಆ ಪ್ರೀತಿ ವಿಶ್ವಾಸಗಳೇ ತಪ್ಪಿ ಹೋಗ್ತಕ್ಕಂಥದ್ದು. ತನ್ನ ಹೆಂಡತಿ ಗಂಡನನ್ನು ಅಷ್ಟು ಪ್ರೀತಿ ವಿಶ್ವಾಸದಿಂದ ನೋಡ್ತಿರ್ತಾಳೆ, ಅವ್ರ ಮನೇಲಿ ಇದ್ಕಿದ್ದಂಗೆ ಕಿರಿಕಿರಿಗಳು ಶುರುವಾಗ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳು ಇದ್ಕಿದ್ದಂಗೆ ನಷ್ಟವಾಗ್ತಕ್ಕಂಥದ್ದು, ಇಳುಮುಖವಾಗ್ತಕ್ಕಂಥದ್ದು. ಇದೆಲ್ಲದೂ ಕೂಡ ನೆಗೆಟಿವ್ನ ಪ್ರಯೋಗ ಆಗಿರುತ್ತೆ, ವಾಮಚಾರಿಕದ ಪ್ರಯೋಗಾದಿಗಳಾಗಿರುತ್ತೆ. ಅಂಥವರು ಒಂದು ಕಟ್ಟು ಹೊಡಿಸಿ ಸಾಕು, ಭಾನುವಾರ ಶುಕ್ರವಾರ ಬಂದು ಒಂದು ಕಟ್ಟು ಹೊಡಿಸಿ ನೀರು ಹಾಕಿಸ್ಕೊಂಡು ಅಮ್ಮನ ಪ್ರಸಾದ ತಗೊಂಡೋಗಿ ನಿಮ್ಮ ಮನೆ ಒಳಗೆ ಸ್ಥಾಪನೆ ಮಾಡ್ಕೊಳ್ಳಿ ಸಾಕು. ಅಂಥ ಸಮಸ್ಯೆಗಳು ಏನೇ ಇದ್ದರೂ 100ಕ್ಕೆ 100 ವಾಸಿಯಾಗಿ ಹೋಗ್ತವೆ. ಹಾಗಾಗಿ ಇಂಥ ಸಮಸ್ಯೆಗಳನ್ನು ಯಾರೇ ಇದ್ದರೂ ಕೂಡ ಬಂದು ಬಗೆಹರಿಸ್ಕೊಳ್ಳಿ. ವೀರ ಭದ್ರ ಕಾಳಿಯ ಕ್ಷೇತ್ರ, ತಿಪಟೂರಿನ ಕ್ಷೇತ್ರ ಇದಾಗಿರುತ್ತೆ. ಈ ಅಮ್ಮನವ್ರದ್ದು ಹೇಗಪ್ಪ ಪವಾಡ ಅಂತಂದರೆ, ಮಾಡಿಸಿದವ್ರಿಗೂ ಮಾಡಿದವರಿಗೂ ಇಬ್ಬರನ್ನ ಕರೆಸಿ ನ್ಯಾಯ ಮಾಡ್ತಾಳೆ. ಅದು ಬಹಳ ವಿಶೇಷ. ಇಬ್ಬರನ್ನು ಕರೆಸಿ ಅವರಿಗೆ, ನೋಡು ನೀನು ಹೋಗ್ತಾ ಇರ್ತಕ್ಕಂಥ ಗಾರಿ ಇದು ಚೆನ್ನಾಗಿಲ್ಲ, ಮಧ್ಯದಲ್ಲಿ ನಾನಿದ್ದೇನೆ, ನನ್ನ ನೆರಳು, ನನ್ನ ಕರಿ ನೆರಳು, ಎಚ್ಚರಿಕೆ ಕಲಿಗೆ ಪಾಠವನ್ನು ಕಲಿಸಿದಂಥವಳು ನಾನು. ಹಾಗಾಗಿ ಇಬ್ಬರನ್ನು ಕರೆದು ಪಾಠ ಮಾಡಿ ಅವರಿಗೆ ಏನು ಬೇಕೋ ಒಳ್ಳೆಯದನ್ನು ಕಲೀರಿ, ಒಳ್ಳೆ ರೀತಿಯಲ್ಲಿ ನಡೀರಿ ಅನ್ನುವಂಥ ಹೇಳಿ ಕಳಿಸ್ತಾಳೆ. ಶತ್ರು ನಿಗ್ರಹದಲ್ಲಿ ಎತ್ತಿದ ಕೈ ಈ ರುದ್ರಕಾಳಿ, ವೀರಭದ್ರ ರುದ್ರಕಾಳಿ ಕ್ಷೇತ್ರ. ಮತ್ತು ಯಾರು ವಾಮಾಚಾರ ಮಾಟ ಮಂತ್ರಗಳನ್ನು ಮಾಡಿಸಿ ನರಳಿಸಿರ್ತಾರೋ ಹಿಂದಿರುಗಿಸೋದಲ್ಲಿ, ವಾಪಸ್ಸನ್ನು ಕೊಡೋದಲ್ಲಿ, ರಿವರ್ಸನ್ನು ಮಾಡೋದ್ರಲ್ಲಿ ಎತ್ತಿದ ಕೈ ಈ ತಾಯಿಯ ಕ್ಷೇತ್ರ, ಈ ತಾಯಿ. ಹಾಗಾಗಿ ಯಾರಿಗೆಲ್ಲ ರಿವರ್ಸ್ ಮಾಡಬೇಕು, ಯಾರಿಗೆಲ್ಲ ಹಿಂದಿರುಗಿಸ್ಬೇಕು, ನಮಗೆ ಆಗ್ತಾ ಇಲ್ಲ ಸ್ವಾಮಿ, ಅವ್ರು ಮಾಡಿದ್ದು ಅವರೇ ಊಟ ಮಾಡಲಿ ಅಂತ ಹೇಳಿ ಯಾರು ಅವಳು ಪಾದ ಇಡ್ತಾಳೋ ಕ್ಷಣ ಮಾತ್ರದಲ್ಲಿ ಹಿಂದಿರುಗಿಸಿ ತೋರಿಸ್ತಾಳೆ. ಹಾಗಾಗಿ ಹಿಂದಿರುಗಿಸುವಂಥವ್ರು, ಈ ರೀತಿ ಸಮಸ್ಯೆಯಾಗಿ ಕಟ್ಟು ನಿವಾರಣೆ ಮಾಡ್ಕೊಂಥವ್ರು ಭಾನುವಾರ ಮತ್ತು ಶುಕ್ರವಾರ ಬಂದು ಈ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿ. ಶರಣಾರ್ಥಿ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ.
ನೀವು ಕೂಡ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.